ಇನ್ನು ಇವತ್ತು ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ರವಿ ಚಮತ್ಕಾರ ಸಂಭವಿಸುತ್ತೆ. ಸಂಜೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಯ ಮಂಚನ ಆಗುತ್ತೆ. ಇವತ್ತು ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ರವಿಯ ಚಮತ್ಕಾರ ಆಗುತ್ತೆ. ಅದನ್ನ ನೋಡಬೇಕು ಅಂತಾನೆ ಅನೇಕರು ಕಾದು ಕೂತಿದ್ದಾರೆ. ಸಂಜೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಯ ಮಂಚನ ಆಗಲಿದೆ. ಈಶ್ವರನಿಗೆ ವಿಶೇಷವಾಗಿ ನಮಸ್ಕಾರ ಮಾಡಲಿರುವಂತಹ ಸೂರ್ಯ ದೇವ, ಶಿವಲಿಂಗದ ಮೇಲೆ ಬೀಳಲಿರುವಂತಹ ಸೂರ್ಯನ ಕಿರಣಗಳು. ಬೆಳಗ್ಗೆಯಿಂದ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ನೆರವೇರ್ತಾ ಇವೆ. ಸಂಜೆ 5:02ರಿಂದ 5:04 ತನಕ 2 ನಿಮಿಷಗಳವರೆಗೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗಲಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ಈ ವಿಸ್ಮಯ ಕಣ್ತುಂಬಿಕೊಳ್ಬೇಕು ಅಂತ ಸಹಸ್ರಾರು ಭಕ್ತರು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಸೋಮಶೇಖರ್ ದೀಕ್ಷಿತ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ಇಂದು ಮಕರ ಸಂಕ್ರಾಂತಿ ಹಬ್ಬದ ಸಡಗರದ ಸಂಭ್ರಮ ಈಗಾಗಲೇ ಶುರುವಾಗಿರುವಂಥದ್ದು. ಅದರಲ್ಲೂ ಇವತ್ತು ವಿಶೇಷ ದಿನವಾಗಿದೆ. ಅಂದರೆ ಮಕರ ಸಂಕ್ರಾಂತಿ ಹಬ್ಬದಂದೇ ಇವತ್ತು ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಇವತ್ತು ಒಂದು ವಿಶೇಷ ಪವಾಡ ನಡೆಯುತ್ತೆ. ಯಾಕಂದರೆ ದಕ್ಷಿಣದಿಂದ ಉತ್ತರಕ್ಕೆ ಅಂದರೆ ಸೂರ್ಯ ಹಾದು ಹೋಗುವಂಥ ಸಮಯದಲ್ಲಿ ಆ ಒಂದು 3 ನಿಮಿಷಗಳ ಕಾಲ ಆ ಸೂರ್ಯನ ಕಿರಣಗಳು ಶಿವನ ಮೇಲೆ ಸ್ಪರ್ಶಿಸುತ್ತವೆ. ಈ ಒಂದು ವಿಶೇಷ ಪವಾಡವನ್ನು ಜನರು ನೋಡೋದಕ್ಕೆ, ಕಣ್ಣು ತುಂಬಿಕೊಳ್ಳೋಕ್ಕೆ ಸಾಕಷ್ಟು ಜನರು ಕಾತುರಿಂದ ಕಾಯ್ತಾ ಇರ್ತಾರೆ. ಅಂಥ ಒಂದು ಕ್ಷಣ ಈಗಾಗಲೇ ಶುರುವಾಗಿರುವಂಥದ್ದು. ಸೊ ಈಗಾಗಲೇ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಕೂಡ ಒಂದಿಷ್ಟು ಸಿದ್ಧತೆಗಳು ಕೂಡ ನಡೀತಿರುವಂಥದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮಾತಾಡೋದಕ್ಕೆ, ಜೊತೆಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸೋಮಶೇಖರ್ ದೀಕ್ಷಿತ್ ಗುರುಜಿ ಅವರೇ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮೀಜಿ, ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ಅದರಲ್ಲೂ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಈ ಒಂದು ವಿಶೇಷ ಪವಾಡವನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನರು ಕುತೂಹಲದಿಂದ ಕಾಯ್ತಿದ್ದಾರೆ. ಈ ಒಂದು ಪವಾಡ ಎಷ್ಟು ಗಂಟೆಗೆ ನಡೀತಿದೆ, ಏನೆಲ್ಲ ವಿಶೇಷತೆ ಈಗಾಗಲೇ ಶುರುವಾಗಿದೆ ಸ್ವಾಮೀಜಿ? ಸಾಮಾನ್ಯವಾಗಿ ನಾವು ಈ ಧನುರ್ಮಾಸದ ಪೂಜೆಯನ್ನು 1 ತಿಂಗಳ ಕಾಲ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಅಲಂಕಾರ ನೈವೇದ್ಯಾದಿಗಳನ್ನು ಮಾಡಿ 6 ಗಂಟೆಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಕಲ್ಪನೆ ಮಾಡ್ತಾ ಇರ್ತೀವಿ. ಆ 1 ತಿಂಗಳ ವೈಶಿಷ್ಟ್ಯದ ಪೂಜೆ ಏನಪ್ಪ ಅಂದರೆ ದಕ್ಷಿಣಾಯನದ ಅಂತಿಮ ಮಾಸ ಅಂತ ನಾವು ಕರಿತೀವಿ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. 5 ತಿಂಗಳ ನಂತರ 6ನೇ ತಿಂಗಳಲ್ಲಿ ಬರುವಾಗ 15 ದಿನಗಳ ಕಾಲ ದಕ್ಷಿಣಾಯನ ಇರುತ್ತೆ. ಇನ್ನು 15 ದಿನಗಳ ಕಾಲ ದಕ್ಷಿಣಾಯನದಲ್ಲೇ ಮುಂದುವರಿಯುತ್ತೆ ಆ 1 ತಿಂಗಳ ಕಾಲ. ಈ ಇಂದಿನ ಈ ಶುಭ ದಿನ ಏನು ಸಂಕ್ರಾಂತಿಯ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲ ಇದೆ, ಈ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು 123 ಅಡಿಗಳ ಗುಹೆಯಲ್ಲಿರುವಂಥ ಈಶ್ವರನನ್ನು ಸೂರ್ಯ ಭಗವಂತ ಪೂಜೆ ಮಾಡಿ ದಕ್ಷಿಣಾಯನದ ಎಲ್ಲ ವಿಷಯಗಳನ್ನು ಸ್ವಾಮಿಗೆ ಅರ್ಪಣೆ ಮಾಡಿ ಆ ಪುಣ್ಯ ಮಾಡಿದವರ ಭಾಗಗಳನ್ನೆಲ್ಲ ಉತ್ತರಾಯಣದಲ್ಲಿ ಅವರಿಗೆ ಏನು ಭಾಗ್ಯಗಳನ್ನು ಕೊಡಬೇಕು ಅನ್ನೋದನ್ನು ಸ್ವಾಮಿಯಲ್ಲಿ ವಿಶೇಷವಾಗಿ ಅರ್ಪಿಸಿ ಕೇಳುವಂಥ ಶುಭ ದಿನವೇ ಇದು. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನ ಇದ್ದರೆ ಪ್ರತಿದಿನ ಈಶ್ವರ ಬೀಳ್ತಾ ಇರ್ತಾನೆ. ಪಶ್ಚಿಮಾಭಿಮುಖವಾಗಿದ್ದರೆ ಮುಳುಗುವಾಗ ಈಶ್ವರ ಬೀಳ್ತಾನೆ. ಆದರೆ ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಸೂರ್ಯ ಪೂಜೆ ನಡೆಯುತ್ತೆ ಅಂದರೆ ಇದು ಬಹಳ ಪುರಾತನ ಇತಿಹಾಸ ಪ್ರಸಿದ್ಧವಾದ ವಿಷಯ. ಇದು ಇಂತಹ ಒಂದು ಈ ದಿನ ಇವತ್ತು ನಮ್ಮಲ್ಲಿ ನಡೆಯುತ್ತೆ. ಸಹಸ್ರಾರು ಭಕ್ತಾದಿಗಳು ಆಚೆ ಕಡೆ ಅವರಿಗೆಲ್ಲ ಒಂದು LED TV ಅರೇಂಜ್ ಮಾಡಿ ಅವರೆಲ್ಲ ಕೂತ್ಕೊಂಡು ದರ್ಶನ ಮಾಡ್ತಾರೆ. ನಾವು ಒಳಭಾಗದಿಂದ ಏನು ಸ್ವಾಮಿ ಬರ್ತಾ ಇದ್ದಾನೆ, ಏನು ಸ್ವಾಮಿ ನಂದಿಯನ್ನು ಪ್ರಾರ್ಥನೆ ಮಾಡ್ತಾನೆ, ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ, ಇದೆಲ್ಲ ಪ್ರಾರ್ಥನೆ ಮಾಡಿ ಈಶ್ವರನ ಪೂಜೆಯನ್ನು ಏನು ಮಾಡ್ತಾನೆ ಆ ಎಲ್ಲ ವಿಷಯವನ್ನು ನಾವು ಹೊರಗಡೆ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಏರ್ಪಾಡು ಮಾಡಿದ್ದೀವಿ. ಅದಾದ ನಂತರ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ಎಲ್ಲರನ್ನೂ ಸರ್ತಿ ಸಾಲಿನಲ್ಲಿ ಒಳಗಡೆ ಬಿಟ್ಟು ಮೂಲಮೂರ್ತಿಯನ್ನು ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಅಳವಡಿಸಿದ್ದೀವಿ. ಎಲ್ಲರೂ ಸೌಹಾರ್ದತೆಯಿಂದ ಆ ಸ್ವಾಮಿ ಈಶ್ವರನ ಸೂರ್ಯ ಭಗವಂತ ಪೂಜೆ ಮಾಡೋದನ್ನು ತಾವು ಕಣ್ತುಂಬಿಸ್ಕೊಂಡು ಏಕಾಭಿಪ್ರಾಯ ಏಕಮನೋದಿಂದ ನಮಃಶಿವಾಯ ಅನ್ನೋ ಪಂಚಾಕ್ಷರಿಯನ್ನು ಜಪ ಮಾಡ್ತಾ ಎಲ್ಲ ಹೊರಗಡೆ ಕೂತಿದ್ದಾರೆ. ಆ ಎಲ್ಲ ಕೂತಿರುವಂಥ ಭಕ್ತಾದಿಗಳ ನಮಃಶಿವಾಯ ಆ ಪರಮೇಶ್ವರನನ್ನು ಕೇಳಿಸಿ ಅವನು ಎಲ್ಲರಿಗೂ ವಿಶೇಷವಾದ ದರ್ಶನವನ್ನು ಕೊಟ್ಟು ವಿಶೇಷವಾದ ಭಾಗ್ಯವನ್ನು ಅರ್ಪಲಿ ಅಂತೇಳಿ ಇಂದಿನ ಈ ಪೂಜೆಯಲ್ಲಿ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಾಮೀಜಿ, ನಾನು ಅವಾಗಲೇ ಹೇಳ್ತಿದ್ದೆ, ಅದರಲ್ಲೂ ಇವತ್ತು ಮಕರ ಸಂಕ್ರಾಂತಿ ಹಬ್ಬ, ಇವಾಗಲೇ ಸಾಕಷ್ಟು ಜನರು ಶಿವನ್ನ ಕಣ್ತುಂಬಿಕೊಳ್ಳೋಕ್ಕೆ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ. ಸೊ ಈಗ ಅಂದರೆ ಇವತ್ತು ಆ ಒಂದು ವಿಶೇಷ ಪವಾಡ ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಸ್ವಾಮೀಜಿ? ಇದು ಸಾಮಾನ್ಯವಾಗಿ ನಮಗೆ ಈ ದಕ್ಷಿಣಾಯನ ಅನ್ನೋದು 4 ಗಂಟೆ 48 ನಿಮಿಷದವರೆಗೂ ದಕ್ಷಿಣಾಯನ ಸಂಕಲ್ಪ ಇರುತ್ತೆ. ಸೂರ್ಯ ಯಾವಾಗ ನಂದಿ ಹತ್ರ ಅವಕಾಶ ತಗೊಂಡು ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂನ ವಿದ್ಯತೆಯನ್ನು ವಾಕಿದಂತೆ ಆ ಬಸವಣ್ಣನ 2 ಕೊಂಬಿನ ಮಧ್ಯದಿಂದ ಹಾದು
ಆ ಪಾರ್ವತಿ ಕೆಳಗಡೆ ಇರೋ ಸೋಮಸೂತ್ರ ಪಾರ್ವತಿಯನ್ನು ದರ್ಶನ ಮಾಡಿ ತದನಂತರ ಲಿಂಗಸ್ವರೂಪಿಯಾದ ಈಶ್ವರನನ್ನು ಪೂಜೆ ಮಾಡ್ತಾನೆ. 5 ಗಂಟೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೂ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ. ಸ್ವಾಮಿ ಎಷ್ಟೊತ್ತು ಪೂಜೆ ಮಾಡ್ತಾನೆ ಅನ್ನೋದು ದೊಡ್ಡ ವಿಶೇಷ. ಏಕೆಂದರೆ ತುಂಬ ಹೊತ್ತು ಲಿಂಗದ ಮೇಲೆ ಸೂರ್ಯ ನಿಂತಿದ್ದ ಅಂದರೆ ಆ ವರ್ಷವೆಲ್ಲ ಸುಭೀಕ್ಷವಾಗಿರುತ್ತೆ ಅಂತ ನಾನು ಹಲವಾರು ವರ್ಷಗಳಲ್ಲಿ ಇದನ್ನು ಹೇಳ್ಕೊಂಬಂದಿದ್ದೀನಿ. ಅದೇ ರೀತಿ ಹೋದ ಸರಿ ಸೂರ್ಯ ದರ್ಶನವಾಗಲಿಲ್ಲ, ನಮಗಾಗಲಿಲ್ಲ, ಬಟ್ ಸೂರ್ಯನಿಗೆ ಪೂಜೆ ಆಯಿತು. ಅದೇ ರೀತಿ ಈ ವರ್ಷವೂ ಕೂಡ ಆ ಭಗವಂತ ನಿಧಾನವಾಗಿ ಈಶ್ವರನ ಪೂಜೆ ಮಾಡಿ ಏನೇನು ನಮ್ಮ ದೇಶದಲ್ಲಿ ಕಂಟಕಗಳಿದೆ ಆ ಕಂಟಕಗಳಿಗೆಲ್ಲ ದೂರವಾಗಿ ಜಲಕಂಟಕ ಬಹಳಷ್ಟು ನಡೆದಿದೆ ಅಂತ ಆ ಕಂಟಕಗಳು ಯಾರು ಬರ್ದಿರೋಂಗೆ ಆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಾವು ಈಶ್ವರನ ಹತ್ರ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಸೂರ್ಯ ದರ್ಶನ ಆದ ತಕ್ಷಣ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಕಲ್ಪನೆ ಮಾಡೋ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ನೋಡಿದ್ರಲ್ಲ, ಇದು ಯಾಕಂದರೆ ಪ್ರತಿ ವರ್ಷವೂ ಕೂಡ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ 3 ನಿಮಿಷಗಳ ಕಲಾ ಪವಾಡ ನಡೆಯುತ್ತೆ. ಈ ವರ್ಷವೂ ಕೂಡ ಅಂದರೆ 5:02ರಿಂದ 5:04ರವರೆಗೆ ಪವಾಡ, ವಿಶೇಷ ಪವಾಡ ನಡೆಯುತ್ತೆ ಅಂತೇಳಿ ಇವತ್ತು ಗವಿ ಗಂಗಾಧರೇಶ್ವರ ದೇವಾಲಯದ ಸೋಮಶೇಖರ್ ದೀಕ್ಷಿತ್ ಗುರುಜಿಯವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವರ್ಷಿತಾ ಇದ್ದಾರೆ, ಮಾತನಾಡಿಸೋಣ. ವರ್ಷಿತಾ, ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೊತೆಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಮಂಜುನ ಆಗ್ತಾ ಇದೆ. ಈಶ್ವರನಿಗೆ ಸಿದ್ಧತೆ ಹೇಗಿದೆ? ಏನೆಲ್ಲ ಪೂಜೆ ಪುನಸ್ಕಾರ ಅಭಿಷೇಕಗಳು ನೆರವೇರ್ತಾ ಇದೆ? ಭಕ್ತಾದಿಗಳು ಏನಂತಾರೆ? ಸೌಖ್ಯ. ಇವತ್ತು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಪೂಜೆ ಹೋಮ ಹವನಗಳು ನಡೀತಾ ಇರುವಂಥದ್ದು. ಯಾಕಂದರೆ ನಮಗೆ ಗೊತ್ತೇ ಇದೆ, ಪ್ರತಿ ಬಾರಿ ಕೂಡ ಸಂಕ್ರಾಂತಿ ಬಂದಂತಹ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈ ಸೂರ್ಯ ರಶ್ಮಿ ಕಿರಣಗಳು ಶಿವಲಿಂಗವನ್ನು ಹಾದು ಹೋಗುತ್ತೆ. ಜೊತೆಗೆ ಅವತ್ತಿಂದ ಕೂಡ ಹೊಸ ಒಂದು ಯುಗ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ಇದೇ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ತಯಾರಿಯನ್ನು ಕೂಡ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಸಂಜೆ 5 ಗಂಟೆ 2 ನಿಮಿಷ ಅಥವಾ 3 ನಿಮಿಷದ ಸುಮಾರಿಗೆ ಸೂರ್ಯ ರಶ್ಮಿಗಳು ಏನಿರುತ್ತೆ ಅದೆಲ್ಲ ಶಿವಲಿಂಗವನ್ನು ದಾಟಿ ಹೋಗುವಂಥದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ ಸೌಖ್ಯ, ಎಲ್ಲರೂ ಕೂಡ ಏನು ಸಂಕ್ರಾಂತಿ ಹಬ್ಬದ ಒಂದಷ್ಟು ದೇವರ ದರ್ಶನಕ್ಕೂ ಕೂಡ ಆಗಮಿಸ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅರ್ಚಕರು ಕೂಡ ನಮ್ಮ ಹತ್ರ ಇದ್ದಾರೆ. ಇವತ್ತು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅರ್ಚಕರು, ಇವತ್ತು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಎಷ್ಟು ಗಂಟೆಗೆ ಸೂರ್ಯ ರಶ್ಮಿಗಳು ಕಿರಣ ಸ್ಪರ್ಶ ಆಗುತ್ತೆ? ಇವತ್ತು ಧನುರ್ಮಾಸದ ಕಡೆಯ ದಿನದ ಅಭಿಷೇಕ ಬೆಳಗ್ಗೆ ಸ್ವಾಮಿಗೆ 5 ಗಂಟೆಗೆ ಅಭಿಷೇಕ ಮಾಡಿ ತದನಂತರ ಮಹಾಭಿಷೇಕ, ಅಲಂಕಾರ, ಮಂಗಳಾರತಿ ಎಲ್ಲ ಮಾಡಿ ಭಕ್ತಾದಿಗಳಿಗೆಲ್ಲ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಧ್ಯಾಹ್ನ 12 ಗಂಟೆವರೆಗೂ ಈ ದರ್ಶನದ ವ್ಯವಸ್ಥೆ ಇರುತ್ತೆ. ತದನಂತರ ನಾವು 1 ಗಂಟೆಗೆ ದೇವಸ್ಥಾನ ಬಾಗಿಲಾಕಿ ಸಾಯಂಕಾಲ ಸೂರ್ಯನ ಬರುವಿಕೆಗಾಗಿ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ರೆಡಿಯಾಗಿರ್ತೀವಿ. 4 ಗಂಟೆ 35 ನಿಮಿಷಕ್ಕೆ ಸೂರ್ಯದ್ವಾರದಿಂದ ಸೂರ್ಯ ಪ್ರವೇಶ ಆಗುತ್ತೆ. 5 ಗಂಟೆ 2 ನಿಮಿಷಕ್ಕೆ ಸ್ವಾಮಿ ಸೂರ್ಯ ಪೂಜೆ ನಡೆಯುತ್ತೆ. 5 ಗಂಟೆ 2 ನಿಮಿಷಕ್ಕಾದಮೇಲೆ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ತದನಂತರ ಎಲ್ಲ ದರ್ಶನಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ದೀವಿ. ಅದುವರೆಗೂ ಆ ದರ್ಶನದ ಭಾಗ್ಯ ಹೊರಗಡೆ ನಾವು ಪೆಂಡಾಲ್ ಹಾಕಿ ಅಲ್ಲೆಲ್ಲರಿಗೂ ಹೊರಗಡೆ ಸೂರ್ಯರಶ್ಮಿಯ ಇದನ್ನು ವಿತರಣೆ ಮಾಡ್ತಾಯಿರ್ತೀವಿ. ಅಲ್ಲೆಲ್ಲ ದರ್ಶನ ಮಾಡಿದ ನಂತರ ಆಮೇಲೆ ಎಲ್ಲ ಮೂಲಮೂರ್ತಿಯ ದರ್ಶನಕ್ಕೆ ಒಳಗಡೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ವಿ. ಇದಿಷ್ಟು ಗುರುಗಳು ಹೇಳ್ತಿರುವಂತಹ ಮಾತು. ಮತ್ತೊಂದು ಕಡೆಯಾಗಿ ಸೌಖ್ಯ, ಜನ ಕೂಡ ಅಷ್ಟರ ಮಟ್ಟಿಗೆ ಬೆಳಗ್ಗೆಯಿಂದ ಕೂಡ ದೇವಸ್ಥಾನದ ಮುಖವನ್ನು ಮಾಡ್ತಾ ಇದ್ದಾರೆ. ಆ ವಿಜುವಲ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ದೀಪವನ್ನು ಹಚ್ಚೋದಾಗಿರ್ಬೋದು, ದೇವರಿಗೆ ಆರತಿಯನ್ನು ಮಾಡೋದಾಗಿರ್ಬೋದು. ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಈ ರೈತ ಬಳಗ ಒಂದಷ್ಟು ಸೆಲೆಬ್ರೇಟ್ ಮಾಡಿದರೂ ಕೂಡ ಬೆಂಗಳೂರಿನಂತಹ ಸಿಟಿಯಲ್ಲೂ ಕೂಡ ಜನ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಇದೇ ನಿಟ್ಟಿನಲ್ಲಿ ಬಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸ್ವಲ್ಪ ಟೈಮ್ ಹೋಗ್ತಾ ಇದ್ದ ಹಾಗೆ ಜನ ಕೂಡ ಸಾಕಷ್ಟು ರಶ್ ಆಗ್ತಾರೆ. ಹಾಗಾಗಿ ಯಾವುದೇ ರೀತಿ ರಶ್ ಆಗಬಾರ್ದು. ಜೊತೆಗೆ ರಶ್ ಆದರೆ ದೇವರ ದರ್ಶನಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಗುರುಗಳು ಹೇಳ್ದಂಗೆನೆ ಇನ್ನೇನು ಸಂಜೆ ಒಂದು 4:15 5:00 ತನಕ ಕೂಡ ಸೂರ್ಯರಶ್ಮಿ ಕಿರಣಗಳು ದೇವಸ್ಥಾನವನ್ನು ಪ್ರವೇಶ ಮಾಡ್ತವೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗವಿ ಗಂಗಾಧರ ದೇವಸ್ಥಾನ ಅಂತ ಸ್ಪೆಷಾಲಿಟಿ ಬಂದರೆ ಇದೇ ವಿಶೇಷ. ಯಾಕಂದರೆ ಪ್ರತಿ ಬಾರಿ ಕೂಡ ಏನಾದರೂ ಒಂದು ಹೊಸತಿರುತ್ತೆ, ಹೊಸತನವನ್ನು ನಾವು ಪಡ್ಕೋಬೋದು. ಜೊತೆಗೆ ಒಂದಷ್ಟು ದೇವರ
ಆಶೀರ್ವಾದವನ್ನು ಕೂಡ ಪಡ್ಕೋಬಹುದು. ಹಾಗಾಗಿ ಗರ್ಭಗುಡಿಯ ಒಳಭಾಗದಲ್ಲೂ ಕೂಡ ದೇವರಿಗೆ ಅಭಿಷೇಕ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಯಾಗಿ ಸಾಕಷ್ಟು ಪೂಜೆಗಳು ಕೂಡ ನಡೀತಾ ಇರುವಂಥದ್ದು ಸದ್ಯ ಗಮನಿಸ್ತಾ ಇರ್ಬೋದು. ದೇವಸ್ಥಾನದ ಒಳಭಾಗಕ್ಕೆ ಕಾಲಿಡಕ್ಕೂ ಕೂಡ ಆಗ್ತಾ ಇಲ್ಲ, ಅಂದ್ರೆ ಅಷ್ಟರ ಮಟ್ಟಿಗೆ ರಶ್ ಇದೆ. ಬೆಳಗ್ಗೆಯಿಂದ ಕೂಡ ಜನ ಬರ್ತಾ ಇರುವಂಥದ್ದು. ಹಾಗಾಗಿ ಇನ್ನೇನು ಸಾಕಷ್ಟು ಪೂಜೆ ನಡೀತಾ ಇದೆ. ಸಂಜೆಯ ಮೇಲೂ ಕೂಡ ಒಂದಷ್ಟು ಪೂಜೆಗಳು ಕೂಡ ನಡೆಯಲಿದೆ. ಸೌಖ್ಯ. ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗೆ.